ಸಮಾಧಾನ ಇರೋದಿಲ್ಲ. ಆ ದೃಷ್ಟಿಯಿಂದ ಆ ಕಾರ್ಯಕ್ರಮವನ್ನು ತಾವು ಮಾಡಿದಿರಿ. ತಮ್ಮ ನಿಜಕ್ಕೂ ಕೂಡ ಜನರ ಆಶೀರ್ವಾದ ನಿರಂತರವಾಗಿ ಸದಾಕಾಲ ಇರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ನಾನು ಇವತ್ತು ಏನಾದರೂ ಸಂಪಾದನೆ ಮಾಡಿದ್ದೀನಿ ಅಂದ್ರೆ ಜನನೇ ಸಂಪಾದನೆ ಅಷ್ಟೇ, ನಂದು ಯಾವ ಸಂಪಾದನೆ ನನ್ನ ಹತ್ರ ಇಲ್ಲ. ಆದ್ರೆ ಜನವನ್ನ ಬಡವರಿದಾರಲ್ಲ ಅವರಲ್ಲಿ ನಿಯತ್ತು ಕೂಡ ಜಾಸ್ತಿ ಇರ್ತದೆ. ಈ ಒಂದು ಜಿಲ್ಲೆನಲ್ಲಿರ್ಬೋದು, ಪಕ್ಕದಲ್ಲಿರ್ಬೋದು, ಯಾವ ಎಲ್ಲ ಸಮುದಾಯ, ಈ ಸಮುದಾಯ ಆ ಸಮುದಾಯ ಜಾತಿಯ ಮೇಲೆ ನಾನು ಯಾವತ್ತೂ ರಾಜಕಾರಣ ಮಾಡಿದವನು ಅಲ್ಲ, ಮಾತಾಡೋದು ಇಲ್ಲ. ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರೇನಿದ್ದಾರೆ ಅವರ ಪರವಾಗಿ ನಾನು ಕೆಲಸ ಮಾಡಿದ್ದೇನೆ ಹೊರತು ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಸ್ವಾರ್ಥ ಆಗಲಿ ಅಥವಾ ಬೇರೆ ಯಾವುದೇ ಚಿಂತನೆ ನನ್ನಲ್ಲಿ. ಆ ಎಲ್ಲ ಬಡವರ ಪರವಾಗಿ ನಾನು ಇಲ್ಲಿನವರೆಗೆ ನನ್ನ 50 ವರ್ಷದ ಹೋರಾಟದ ಜೀವನದಲ್ಲಿ ಏನ್ ಮಾಡ್ಕೊಂಡು ಬಂದಿದ್ದೇನೆ ಅದರೇ ನನ್ನ ಒಂದು ನಿಮ್ಮೆಲ್ಲರ ಆಶೀರ್ವಾದ ಇರಲಿಕ್ಕೆ ಸಾಧ್ಯ ಇದೆ. ನಾನು ಒಂದು ಜನರಲ್ ಕ್ಷೇತ್ರದಲ್ಲಿ ಹೋಗಿ ನನ್ನನ್ನ ಜನ ಆಶೀರ್ವದಿಸ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನನ್ನ ಚಿಂತನೆ, ನನ್ನ ಕಾರ್ಯಕ್ರಮಗಳು, ನನ್ನ ಈ ಎಲ್ಲ ಚಿಂತನೆಗೆ ಪೂರಕವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ನಾನು ಏನಾದರೂ ಒಂದು ವಿಷಯದಲ್ಲಿ ಅವರ ಮುಂದೆ ಬಡವರ ಪರವಾಗಿ ಆಗ್ತಕ್ಕಂಥದ್ದಕ್ಕೆ ಅವರ ಗಮನಕ್ಕೆ ತಂದಾಗ ನಿಜಕ್ಕೂ ಕೂಡ ಅವರು ಸ್ಪಂದಿಸಿ ಕೆಲಸ ಮಾಡಿ ನಮ್ಮೆಲ್ಲರಿಗೂ ಕೂಡ ಗೌರವ ತಂದುಕೊಟ್ಟಿದ್ರು. ಹೀಗಾಗಿ ನಾವು ಏನೇ ರಾಜಕಾರಣದಲ್ಲಿ ಇರ್ಬೋದು, ಯಾರೆಲ್ಲ ಚಿಂತನೆಗಳಿರ್ಬೋದು, ಆದ್ರೆ ಎಲ್ಲರ ಚಿಂತನೆ ಬಡವರ ಪರವಾಗಿ ಇದೆ ಅಂತಕ್ಕಂಥದ್ದಕ್ಕೇ ಇಷ್ಟೊಂದು ಜನಸ್ತೋಮ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನನ್ನನ್ನು ಆಶೀರ್ವದಿಸ್ತಕ್ಕಂಥ ಕೆಲಸ, ಅದ್ರ ಜೊತೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರ ಮಾತುಗಳನ್ನು ಕೇಳ್ತಕ್ಕಂಥ ತವಕ ತಮ್ಮಲ್ಲಿ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಜೀವನ ಚರಿತ್ರೆ ಹೇಳಕ್ ಹೋದ್ರೆ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬಿಡುತ್ತೆ. ನಾನು ವಿದ್ಯೆ ಕಲಿತೆ ಅಷ್ಟೇ. ವಿದ್ಯೆ ಕಲಿತಕ್ಕಂಥದ್ದಕ್ಕೆ ನನಗೂ ಇಂದಿನ ಶ್ರೀಗಳಿಗೂ ಬಹಳಷ್ಟು ವ್ಯತ್ಯಾಸಗಳಿದ್ದು. ಅಷ್ಟೆಲ್ಲ ವ್ಯತ್ಯಾಸ ಇದ್ರೂ ಕೂಡ ನಾನು ಅಲ್ಲೇ ಓದಿದ್ದು. ಸುಮಾರು ಬೆಳಗಿನ ಜಾವ 5:30 6:00 ಪ್ರತಿನಿತ್ಯ ಇಂಗ್ಲಿಷ್ ಪಾಠ ಹೇಳ್ಕೊಡೋರು ನನಗೆ. ಪ್ರತಿನಿತ್ಯ ಒಂದು ಸಲ ತಪ್ಪಿಸ್ಕೊತಿರಲಿಲ್ಲ. 5:30 ಬೆಳಗಿನ ಜಾವ 6:30 ಗಂಟೆವರೆಗೂ ಇಂಗ್ಲಿಷ್ ಪಾಠ ಮಾಡೋರು ನನಗೆ. ಆ ಹಿನ್ನೆಲೆಯಲ್ಲಿ ವಿದ್ಯೆಯನ್ನ ಉತ್ತಮ ಮಟ್ಟದಲ್ಲಿ ನಾನು ಗಳಿಸಲಿಕ್ಕೆ ಸಾಧ್ಯ ಆಯ್ತು. ಅಲ್ಲಿ ಮಠದಲ್ಲಿ ಹೈಸ್ಕೂಲ್ ಇರಲಿಲ್ಲ ಅಂದ್ರೆ, ಅವ್ರು ನನಗೆ ಇಂಗ್ಲಿಷ್ ಪಾಠ ಹೇಳಲಿಲ್ಲ ಅಂದ್ರೆ ನಾನು ಗ್ರಾಜ್ಯುಯೇಷನ್ ಮಾಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ಆದರೆ ವಿದ್ಯೆಯನ್ನ ಕಲಿಸಲಿಕ್ಕೆ ಸಿದ್ಧಗಂಗಾ ಮಠದ ಕೊಡುಗೆ ನನ್ನ ಮೇಲೆ, ಆ ಋಣ ನನ್ನ ಮೇಲೆ ಇದೆ ಅಂತಕ್ಕಂಥದ್ದನ್ನ ನಾನು ಯಾವತ್ತೂ ಕೂಡ ಮರಿತಕ್ಕಂಥದ್ದಲ್ಲ. ತದನಂತರ ಏನು ನಮ್ಮ ರಾಜಕೀಯ ನಾಯಕರು, ನಮ್ಮ ಶಾಸನದಲ್ಲಿ ಕುಂಡ್ಲಿಗಿರಿ ಶ್ರೀನಿವಾಸಾಚಾರ್ಯರು ಅಂದ್ರೆ ಅವರು ಬಹಳ ಜೈಲಲ್ಲೆಲ್ಲ ಇದ್ದು ಬಂದ ಹೋರಾಟಗಾರರು. ಹಾಗೆ KL ನರಸಿಂಹಯ್ಯನವರು ಅಂತ ನಮ್ಮ ಸಮುದಾಯದವರು 5 ವರ್ಷ MLA ಆಗಿದ್ರು. ಆಮೇಲೆ 83ರಲ್ಲಿ ಲಕ್ಷ್ಮೀ ನರಸಿಂಹಯ್ಯನವರು, ಅವರು ಕೂಡ MLA ಆದ್ರು, ಮಂತ್ರಿನೂ ಆಗಿದ್ರು. ಆದ್ರೆ ಅವರೆಲ್ಲರ ನಂತರ ನಾನು ಅಲ್ಲಿ MLA, ಆ ಊರಿಗೆ ಸೇರಿದವನು, ಅಲ್ಲಿಂದ MLA ಆಗದೆ ಇದ್ರು ಕೂಡ ಆ ಊರಿಗೆ ಸೇರಿದವನು MLA ಆದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂತ್ರಿನೂ ಕೂಡ ಮಾಡಿ ಆಶೀರ್ವಾದ ಮಾಡಿದ್ರಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ಹೆಚ್ಚು ಗಳಿಸಲಿಕ್ಕೆ ಸಾಧ್ಯ ಆಯ್ತು. ಮತ್ತೆ ನಮ್ಮನೆ ಸುದ್ದಿ ಅಂತ ಹೇಳಿದ್ರೆ ನಮ್ದು ಮಧ್ಯಮ ವರ್ಗದ ಕುಟುಂಬ. ನಾವೇನು ದೊಡ್ಡ ಸಾಹುಕಾರರು ಅಲ್ಲ, ಕಡು ಬಡವರು ಅಲ್ಲ. ನಾನು ಸ್ವಯಂ ಬೇಸಾಯ ಮಾಡಿದ್ದೀನಿ. ಪ್ರತಿಯೊಂದು ಬೇಸಾಯದ ಕಸುಬು ನನಗೆ ಗೊತ್ತು. ನನಗೇನು ಅದನ್ನ ಹೇಳ್ಕೊಳ್ಳಿಕ್ಕೆ ನನಗೇನು ಮುಜುಗರ ಆಗೋದಿಲ್ಲ. ನಮ್ಮ ತಾಯಿ ಹೆಬ್ಬೆಟ್ಟು, ನಮ್ಮ ತಂದೆನೂ ಹೆಬ್ಬೆಟ್ಟು. ಇಬ್ರು ಕೂಡ ವಿದ್ಯಾವಂತರಲ್ಲ. ಅವ್ರಿಗೆ ನಾನು ವಿದ್ಯೆ ಕಲಿತ ಮೇಲೆ ಸೈನ್ ಹಾಕೋದು ಕಲಿಸಿದ್ದೆ. ಅವರಿಗೆ ನನ್ನನ್ನು ಬೆಳೆಸಿದವರು, ನನ್ನನ್ನು ಮನುಷ್ಯನ್ ಮಾಡಿದವರು ಅಂತ ಹೇಳಿದ್ರೆ ನನಗೆ ನಮ್ಮ ಸೋದರ ಮಾವ, ನಮ್ಮ ತಾಯಿಯ ಅಣ್ಣ, ನಮ್ಮ ಸೋದರತ್ತೆನೋ ಅವರಿಗೆ ಮಕ್ಕಳಿರ್ಲಿಲ್ಲ. ನನ್ನನ್ನೇ ಮಗನ ರೀತಿನಲ್ಲಿ ನನ್ನನ್ನು ಬೆಳೆಸ್ತಕ್ಕಂಥವ್ರು. ಮತ್ತೆ ನಾನು ಏನ್ ಕೇಳಿದ್ರು ಕೂಡ ಯಾವತ್ತೂ ಇಲ್ಲ ಅಂತಿರ್ಲಿಲ್ಲ. ಆ ರೀತಿನಲ್ಲಿ ನನ್ನನ್ನ ಪೋಷಿಸಿ ಬೆಳೆಸಿದಂಥವ್ರು ಈ ಎಲ್ಲ ಜನ. ನನಗೆ ರಾಜಕೀಯದ ಆಸಕ್ತಿ ಹುಟ್ಟಲಿಕ್ಕೆ ಅದು ಒಂದು ಘಟನೆ ಏನ್ ನಡೀತು. ಆ ಘಟನೆ ಹಿನ್ನೆಲೆಯಲ್ಲಿ
ನಾನು ರಾಜಕೀಯಕ್ಕೆ ಹೋಗ್ಬೇಕು, ಈ ಊರಿಗೆ ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಆಸಕ್ತಿ ಬೆಳೀತು. ಅದೇ ಪ್ರಕಾರ ನಾನು 70ರ ದಶಕದಲ್ಲಿ ಟೌನ್ ಪಂಚಾಯತಿ ಅಧ್ಯಕ್ಷನೂ